boss. So good morning. Welcome back once again to my YouTube channel. So the time is 3:30. ನಮ್ಮ ಹುಡುಗನ ವೆಯ್ಟ್ ಮಾಡ್ತಾ ಇದ್ದೀನಿ. ಕಳ್ಳನ ಮಗ ಇನ್ನೂ ಬಂದೇ ಇಲ್ಲ. ಬರ್ತೀನಿ ಅಂತ ಬಂದೇ ಇಲ್ಲ. ಬಂದ ಅಣ್ಣ ಬಂದ. ಓ ಬಂದ. ಹಾಯ್ ನಮಸ್ಕಾರ. ಸರಿ ಗಾಡಿ ಒಳಗಡೆ ಹೋಗೋಣ. ಓಕೆ ನಮ್ಮ ಹುಡುಗ ಬಂದಾಯಿತು. ಈಗ ಹೊರಡೋದು. ಬಾರೋ ಬೇಗ ನೋಡಿ ಇತ್ತು ಗಾಡಿ ನೀನೇ ಓಡಿಸು. ನನ್ನ ಮಕ್ಕಳೆಲ್ಲ ಕೈ ಎತ್ಬಿಟ್ಟವ್ರೆ. ಎಲ್ಲ ಕೈ ಎತ್ಬಿಟ್ರು. ಯಾರು? ಯಾವನೊಬ್ಬ ಬರೋಕ್ಕೆ ಹೇಳಿದ, ಬರ್ತಾನೆ ಇಲ್ಲ. ಕಳ್ಳ ಫೋನ್ ತೆಗಿತಾ ಇಲ್ಲ ಅವನು. ನಾವು ಗೊತ್ತಲ್ಲ ಯಾವಾಗ ನನ್ನ ಮಕ್ಕಳು ಟೀ ಹುಚ್ಚು ತರಿಕ ಹೋಗು. ಹಾಂ ಬೇಗ ಹಾಕೋಣ. ವೆಲ್ ಬಸ್ಸು ನಾವು ಬಂದಿದ್ದೀವಿ ನಮ್ಮ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ಗೆ. ಎಲ್ಲೋ ಪಾರ್ಕಿಂಗು ನಡಿ ಸ್ಟ್ರೈಟ್ ಹೋಗ್ತೀನಿ. ಬರ್ಕೊಂಡು ಈಗ ಟಿಕೆಟ್ ತಗೊಂಡಿರ್ತೀನಿ. ಬರಪ್ಪ ಹೋಗಿ ಬೇಗ ಬಾ. ಬನ್ನಿ ಬಸ್ಸು ನಾವು ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ತೊಗೊಳಕ್ಕೆ ಬೇಜಾನ್ ರಶ್ ಹೋಗಿರು. ಟಿಕೆಟ್ ತೋರ್ಸ್ ಮಚ್ಚ. ನಮ್ಮ ಪಯಣ ನಂಜನಗೂಡು. ಬನ್ನಿ ಹೋಗೋಣ. ಇದೆಲ್ಲ ಇರಬೇಕು. ಇಲ್ಲಾಂದ್ರೆ ಏನು ಕಿತ್ಕೊಟ್ಟೆ ಆಗ್ತೀಯಾ? ಲೈಫ್ ಇಷ್ಟೇ. ಟಿಕೆಟ್ ತಗೋ ಹೋಯ್ತಾ ಇರಲ್ಲ ಅಂತ ಗೆಲ್ಬೇಕು ಅಲ್ಲಿ ಹಿಂಗೋ. ನಾನು ಚಾರ್ಜರು ಎಲ್ಲ ಚಾರ್ಜರ್ ಬೇಕೇ ಬೇಕು. ಪವರ್ ಬ್ಯಾಂಕ್ ಇದ್ದರೆ ಇನ್ನೂ ಚೆನ್ನಾಗಿರೋದು. ವೈಫೋನ್ ಇಟ್ಕೊಂಡಿರೋರು ಕಷ್ಟ. ಏನು ಮರಿತೀವೋ ಇಲ್ಲೋ ಚಾರ್ಜರ್ ಅಂತೂ ಮರಿಲೇಬಾರ್ದು. ನಮ್ಮ ಟ್ರೈನು ನಮಗಿಂತ ಬೇಗ ಬಂದುಬಿಟ್ಟಿದೆ. ಹತ್ಕೊಳ್ಳೋದು, ಸೀಟ್ ಇಟ್ಕೊಳ್ಳೋದು, ಹೋಯ್ತಾ ಇರೋದು. ಬಾರೋ ಎಲ್ಲರೂ ತಪ್ಪಿಸ್ಕೊಬಿಡ್ತಾನೆ. ನೋ ಚೇಂಜ್. ಗೆಟ್ ಅ ಚೇಂಜ್. ಕೀಪ್ ದ ಚೇಂಜ್ ಅಂತ ಕೊಟ್ಟು ಬರಲ್ಲ. ಬೇಡ, ಇರೋದೇ ಅಷ್ಟು. ಅದು ಹೋದ್ರೆ ಬರೋಕ್ಕಾಗಲ್ಲ ವಾಪಸ್ಸು. ಫೋನ್ ಮಾಡಿಸ್ಕೊಳೋದು ಯಾರ ಹತ್ರ ಅದ್ರ ಕಾಸು ಹಾಕ್ಸ್ಕೊಳೋದು. ಅದೇನು ಹೊಸ್ದಲ್ಲ ನಮಗೆ. ನೀನೇ ಹೊಸ್ದಲ್ಲಪ್ಪ, ನಮಗೆ ಹೊಸ್ದು. ನಾವಿದ್ದೀವಲ್ಲ. ಟ್ರೈನ್ ಹೊಡೋ ಥರ ಇದೆ ನೋಡಿ. ಹತ್ತಾನ ಇಲ್ಲೇ ಇಲ್ಲ. ನಂಜನಗಡ್ ಬಲಗಾಲಿ ಇಟ್ಟತ್ತು. ಓಂ ನಮಸ್ತೆ. ಒಕರ್ಡ ಮಗ ಹಿಂಗತ್ತ ಒಕರ್ಡ ಹಿಂಗೆ ಒಕರ್ಡ. ಬಾ ಇಳಿಯೋಣ. ಎಲ್ಲೋ ಇದೆಯಾ ಬಾರೋ. ಏನು ಓಡಿಸೇ ಇಲ್ಲ ಅಲ್ಲ ಮಾತಾಡೋಕ್ಕೆ. ಸುಮ್ಮನೆ ಹೋಯ್ತಾ ಇರೋದು. ನೋಡಿ ಬಸ್ಸು ಇದೇ ನಾವು ಬಂದಿದ್ದ ಟ್ರೈನು. ಚಾಮರಾಜನಗರ ಎಕ್ಸ್ಪ್ರೆಸ್, ತಿರುಪತಿ ಎಕ್ಸ್ಪ್ರೆಸ್. ಈಗ ನಾವು ನಂಜನಗೂಡಲ್ಲಿದ್ದೀವಿ. ಫಸ್ಟ್ ಟೈಮ್ ಜೀವನದಲ್ಲಿ ಮೊದಲ ಬಾರಿಗೆ ನಂಜನಗೂಡಿಗೆ ಬಂದಿದ್ದೀವಿ ದೇವ್ರ ದರ್ಶನಕ್ಕೆ. ಡಿಸ್ಟರ್ಬೆನ್ಸ್ ಇದೆ. ನಂಜನಗೂಡು ಟೌನ್ ಫಸ್ಟ್ ಟೈಮ್ ನಾವು ನಮ್ಮ ವಿಷಯ ಬರ್ತಾ ಇರೋದು. ಯಾವತ್ತೂ ಬಂದಿರಲಿಲ್ಲ. ಫಸ್ಟ್ ಟೈಮ್. ಹೌದು, ಮೊದಲ ಬಾರಿಗೆ ನಂಜನಗೂಡು ಪ್ರವಾಸ. ಸುತ್ತಾ ಇರಬೇಕು, ತಿಂತಾ ಇರಬೇಕು, ತೇಗ್ತಾ ಇರಬೇಕು. ನನ್ನ ಹತ್ರ ₹1 ಇಲ್ಲ. ನನ್ನ ಹತ್ರ ಇಲ್ಲಪ್ಪ. ₹500 ಎಷ್ಟಕ್ಕೆ ಬಂದಿರೋ ಜೋಬಲ್ಲಿ ನಾವು. ಅದರಲ್ಲಿ ಎಷ್ಟು ಖಾಲಿ ಆಯಿತು? ₹200 ಡಮಾರು. ಹಾಂ ಒಡೆ ಅದು 140 ಟಿಕೆಟ್ ಡಮಾರು. ಈಗ ಆಟೋನು, ಟ್ರೈನು, ಬಸ್ಸು ಗೊತ್ತಿಲ್ವೇ. ಆಚೆ ಎಲ್ಲ ಹೋಗೋದು. ಈ ಲೊಕೇಶನ್ ಹಾಕು. ದೇವಸ್ಥಾನ ಹೆಸರು ಗೊತ್ತಿಲ್ಲ. ಏನು ಲೊಕೇಶನ್ ಹಾಕ್ತೀಯಾ? ಲೊಕೇಶನ್ ಹಾಕಿ ನೋಡು ಎಲ್ಲಿ ಅಂತ. ಏನಂತ ಹಾಕ್ತೀಯೋ? ನಂಜನಗೂಡು ದೇವಸ್ಥಾನ ಅಂತ ಹೊಡಿಯೋ. ದೇವಸ್ಥಾನ ಸರ್ ನಂಜನಗೂಡು ಇರ್ಬೇಕೇನೋ. ಅಕ್ಕ ಎಷ್ಟು ದೂರ ಅಕ್ಕ ಇಲ್ಲಿಂದ ನಂಜನಗೂಡು ದೇವಸ್ಥಾನ? ಎಷ್ಟು ತಗೊಂತಾರೆ ಟಿಕೆಟು? ಅವರು ಫಸ್ಟ್ ಟೈಮ್, ನೀವು ಫಸ್ಟ್ ಟೈಮಾ? ಅಕ್ಕ ಫುಲ್ ದೂರನಾ 2 ಕಿಲೋಮೀಟ್ರಾ? ಬಾ ಅನ್ಕೊಟ್ಟಾಗಣ 2 ಕಿಲೋಮೀಟ್ರಲ್ಲ. 20 ನಿಮಿಷ ಬಾ ವಾಕ್ ಮಾಡೋಣಾಗುತ್ತೆ. ಟೈಮ್ ತುಂಬ ಆಯ್ತಕ್ಕ. ಬನ್ನಿ ನೋಡ್ಕೊಂಡು ಹೋಗೋಣ. ಮಸ್ತ್ ಅಂಗಡಿಗಳಿದಾವೆ ಗುರು ಇಲ್ಲಿ.
ಅಲ್ಲ ಟೌನ್ ಅಂತ ಇನ್ನೇನು ಕರೆಯೋದು? ಬೇಜಾನ್ ಅಂಗಡಿಗಳಿದ್ದಾವೆ. ಟೌನ್ ಅಂತ ಇನ್ನೇನು ಏ ಅಪ್ಪ ಹೊಲ್ಟೋದಲ್ಲಿ ಬರಲೇ ಬಾರಪ್ಪ. ಏ ನಾವು ಇವಾಗ ಬಾಗ್ರು ಹಿಂಗೆ ಅಂತ ಹಿಂಗೆ ಅಂತ ಅಕ್ಕ ದೇವಸ್ಥಾನ ಹಿಂಗೆ ಹೋಗೋದು ನಮ್ಮ ದೇವಸ್ಥಾನ ಕೇಳ್ಕೊಂಡು ಹೋಗಂದ ಮಚ್ಚ ದೇವಸ್ಥಾನ ಹೆಂಗಿದೆ ದೇವಸ್ಥಾನ ರೋಮಾಂಚನವಾಗಿದೆ ನೋಡಕ್ಕೆ. ಸಕ್ಕತ್ತಾಗಿದೆ. ಎಷ್ಟೇ ಆದರೂ ನಮ್ಮ ಭಾಷಣ ಚೆನ್ನಾಗಿ ಬೆಳೆಯಬೇಕು. ಶಿವಪ್ಪ ಇದು ತೋರಿಸ್ತೀನಿ ನಿಮಗೆಲ್ಲ. ಏ ಚಾಂಗ್ಲೆ ಬಿಡಂಬಿಡು ಚಪ್ಪಲಿ ಇರುತ್ತೆ ಬೆಲ್ ಬಸ್ಸು. ನಾವೀಗ ನಂಜನಗೂಡು ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನ ಮಾತ್ರ ಸಾಕಾಗಿದೆ. ಏನು ಮಚ್ಚ ವಾಟ್ ಯು ಸೇ? ಸೂಪರ್. ಫಸ್ಟ್ ಟೈಮು ನಮ್ಮ ಹುಡುಗರು ಬರೋ ಅಂದರೆ ಕಳ್ಳನ ಮಕ್ಳು ಎಲ್ಲ ಕೈ ಎತ್ಕೊಟ್ರು. ಯಾವನೂ ಬರಲಿಲ್ಲ. ವೀಕೆಂಡ್ 30 ಸಾರಿ ಫೋನ್ ಹಾಕಿದ್ದೀನಿ, ಒಬ್ಬ ಫೋನ್ ಎತ್ಬಿಟ್ಟು ವೀಕೆಂಡ್ ಅಲ್ಲ ಪಾಪ. ಏನಂತ ದಬಾಕ ಮಾಡ್ತಾರಲ್ಲ, ಯಾರು ಫೋನ್ ರೆಸ್ಪಾನ್ಸ್ ಮಾಡ್ತೀನಿ. ಫೋನ್ ರೆಸ್ಪಾನ್ಸ್ ಮಾಡಿದ್ರೆ ಆಮೇಲೆ ದೇ ರಿಯಲಿ ಮಿಸ್ಡ್ ಇಟ್. ಮಸ್ತ್ ಮಾತ್ರ. ಬ್ಯಾಗ್ ಇಲ್ವಾ? ಏನಂತ ಹಂಗೆ ಇಟ್ಕೊಂತೀರಾ? ಎರಡೇ ನಂಬರ್ ಇಲ್ವಾ? ಬನ್ನಿ ಹೋದ್ರೆ ನಮ್ಮ ಪಾಪ ಪುಣ್ಯಲ್ಲೇ ಹೊಟ್ಟೆ ಚಪ್ಪಿದ್ದೀನಿ. ಸಿಕ್ಕಿದ್ರೆ ಮತ್ತೆ ಬರ್ತದೆ ಅಷ್ಟೇ, ಬೇರೆ ಏನಿಲ್ಲ. ಫ್ರೀ ಎಂಟ್ರಿಗೆ ಹೋಗೋಣ. ಬನ್ನಿ ಬಸ್ಸು ಫ್ರೀಗೆ ಹೋಗೋಣ, ಕಾಸ್ಗೆ ಹೋಗೋಣ. ದೇವ್ರು ನೋಡೋಕ್ಕೆ ಇವತ್ತು ನೇರ ಜನ ಇಲ್ಲ, ಬಾ ಫ್ರೀಗೆ ಹೋಗೋಣ. ಇದೇನಿದು ಟಿಕೆಟಾ ಇದು? ಸರ್ ಟಿಕೆಟ್ ತಗೋಬೇಕಾಯ್ತಾ ಇದಕ್ಕಾ? ಫ್ರೀಯಲ್ಲಿ ಬಾ ಗೋಯಿಂಗ್ ಫಾರ್ ಫ್ರೀ ಎಂಟ್ರಿ. ಅದು ಫ್ರೀ ಎಂಟ್ರಿ ಅಲ್ಲ, ಅದು ನ್ಯಾಯವಾಗಿ ಹೋಗೋ ನ್ಯಾಯ ಫ್ರೀ. ಸೊ ಇಲ್ಲಿ ಮಿನಿ ರಥೋತ್ಸವ ಮಾಡ್ತಾ ಇದ್ದಾರೆ. ಏನೋ ಫಂಕ್ಷನ್ನು. ರಥಕ್ಕೆ ಎಲ್ಲ ಫುಲ್ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ 3 ರಥ ಓಡ್ಬೋದು ಅನ್ಕೊತೀನಿ. 3 ರಥಗಳು. ಫ್ರೀ ಎಂಟ್ರಿ ನೋಡಲಿ ಜನ ಅಪ್ಪ, ಅಲ್ಲಿ ನಿಂತರೆಲ್ಲ ಫ್ರೀ ಎಂಟ್ರಿನೇ. ಹಾಂ ಇನ್ನು 2 ವಾರ ಆಗಲ್ಲ. ಬಾ ಹೋಗೋಣ ಆರಾಮ. 300 ರೂಪಾಯಿ ಕೊಟ್ಬಿಟ್ಟು. ಏ ಬಾರೋ ಹೆಂಗೋದು ದೇವ್ರೇ. ಫ್ರೀ 200 ರೂಪಾಯಿ ಕೊಟ್ಟರೆ ಬೇಗ ಬಿಡ್ತಾರೆ ಅಷ್ಟೇ. ಫ್ರೀಗೆ ಹೋಗ್ತೀನಿ ಅಂತ ಫ್ರೀಗೆ ಬರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನಗಳು. ಇಷ್ಟೊಂದು ಜನ ಅಲ್ಲ, ಆ ಶಿವನ್ ನೋಡೋಕ್ಕೆ ಇಷ್ಟಾದರೂ ಕಾದಿಲ್ಲ ಅಂತ ಹಿಂಗೆ ಅನ್ನಂತೀಯ. ಏನೇನಿಗೋ ಎಷ್ಟು ಶ್ಲೋಕ ಆಯ್ತೀವಿ. ಶಿವಪ್ಪ ಮಾಡಪ್ಪ ಎಲ್ಲ ಶಿವಪ್ಪ ಕಾಯೋ ತಂದೆ. ನೋಡೋಕ್ಕೆ ಎಷ್ಟು ಕಾದಿಲ್ಲ ಅಂದರೆ ಹಿಂಗೆ ಒಂದು ಬರ್ತೀವಿ. ಜನ ಮೂವಿ ಆಯ್ತಾ ಇಲ್ಲ ಅಪ್ಪ. ಪಬ್ಜಿ ಆಡೋಣ, ಗೇಮ್ ಮಾಡೋಣ, ಪಬ್ಜಿ ಆಡೋಣ. ಆಮೇಲೆ ಅಪ್ಪ ಯಾವುದೇ ಶಂಕರ ಕ್ಯೂ ಮೂವಿ ಆಗ್ತಾಯಿಲ್ಲ, ಹೋಗತ್ತೆ. ಧರ್ಮ ದರ್ಶನ. ಹಾಂ 50 ರೂಪಾಯಿ ಎಷ್ಟು ದರ್ಶನ ಆಯ್ತದೆ. 1 ಅವರ್ ಫ್ರೀ ಆಗೋದು. ಅಲ್ಲ ನಿಂತವ್ರೆಲ್ಲ ನೋಡ್ಬೇಕು ಜನ ಹೆಂಗೆ ಕೊಡ್ತೀರ. ಏನು ಮಾಡೋಣ? ಇನ್ನಿಷ್ಟ ಹೋಗಿ ಖಾಲಿ ಇದೆ, ಸ್ವಲ್ಪ ಬೇಗ ಆಗುತ್ತೆ. ಸೊ ಕೊನೆಗೂ ನಾವು 50 ರೂಪಾಯಿ ಟಿಕೆಟ್ ಬಂದ್ವಿ. ನಾನು ಹೇಳಿದೆ ಎಷ್ಟೇ ಧರ್ಮದಲ್ಲಿ ಹೋಗೋಣ ಅಂತ, ಧರ್ಮದಲ್ಲಿ ಹೋಗೋಣ ಅಂತಿದ್ದೆ. ನಾನೇನು ಮಾಡಲಿ ಫ್ರೆಂಡ್ಸ್? ಧರ್ಮ ದರ್ಶನ, ಟಿಕೆಟ್ ದರ್ಶನ ಎರಡೂ ಒಂದೇ. ಅಲ್ಲಿ ಕಾಸು ಕೊಡ್ತೀವಿ, ಇಲ್ಲಿ ಕಾಸು ಕೊಡ್ತೀವಿ ಅಷ್ಟೇ. ಕಾಸು ಕೊಡಲ್ಲ, ಕಾಸು ಕೊಡ್ತೀವಿ. ಧರ್ಮ ಇದೆ. ಎಲ್ಲ ಒಂದೇ. ದೇವ್ರು ನೋಡೋಕ್ಕೂ ಟಿಕೆಟ್ ಬರು. ಬಾಯ್ ಇಬ್ಬರಿಗೆ ಫ್ರೀ ದರ್ಶನವರು ಹೆವಿ ಕ್ಯೂ ಐತೆ. ಅದಕ್ಕೆ ನಾವು 50 ರೂಪಾಯಿ ಅಧರ್ಮ. ಧರ್ಮ ಎಲ್ಲ ಒಂದೇ. ಏನು ಅಧರ್ಮ. ಆಲ್ ಇಸ್ ಗಾಡ್. ಧರ್ಮದಲ್ಲಿ ಹೋಗ್ಬೇಕು ಇವತ್ತು.
ತಿರ್ತಿಲ್ಲ ಹೇಳೋಣ ಇದನ್ನು. ಧರ್ಮದಲ್ಲೇ ಹೋಗೋದು ನಾವು ಗೊತ್ತಲ್ಲ. ಏನಿಲ್ಲ ಮರಿ ಹೋಯ್ತಾರ ಈಗ. ನಾವು ಹೋಗ್ತಾ ಇರೋದು 50 ರೂಪಾಯಿ ಟಿಕೆಟು, ರೈಟ್ ಸೈಡ್ ಇರೋದು 100 ರೂಪಾಯಿ ಟಿಕೆಟು, ಲೆಫ್ಟಲ್ಲಿ ಇರೋದು ಧರ್ಮ ದರ್ಶನ. ನಮ್ಮ ಶಿಷ್ಯ ಹೇಳ್ದಂಗೆ ನಾನು ಹೇಳಿದೆ 100 ರೂಪಾಯಿ ಟಿಕೆಟ್ ಕೊಡು, ಅಲ್ಲೇ ಬಿಟ್ಬಿಡೋರು. 50 ರೂಪಾಯಿ ಕಾಯಬೇಕು, ಕ್ಯೂ ನೋಡಲ್ಲಿ. ಧರ್ಮದಲ್ಲಿ ಹೋಗ್ಬೇಕು ಯಾವತ್ತು ಜೀವನದಲ್ಲಿ, ಓಕೆನಾ? ಧರ್ಮ ಬೇಡ. ಧರ್ಮರಾಯನ್ ಮೊಮ್ಮಗ ಎಲ್ಲ ಓಡ್ತಾರೆ 100 ರೂಪಾಯಿ ಟಿಕೆಟ್ ನೋಡಿ. ಇರಲಿ ನಾವು ಆರಾಮಾಗಿ ಹೋಗೋಣ. ಸ್ಪಾನ್ಸರ್ ಪ್ರೈವೇಟೆಡ್. ನೀನು ಫ್ಲಾಶ್ ಲೈಟ್ ಆಫ್ ಮಾಡ್ಕೋ. ವಿಲ್ ಸ್ಟಾಪ್ ದ ಬ್ಲಾಗ್ ಇಯರ್. ಇಲ್ಲಿ ಬಸ್ಸು ಜನ ತುಂಬ ಇದ್ದಾರೆ, ತುಂಬ ಅಂದರೆ ಫ್ರೀಯಲ್ಲಿ ತುಂಬ ಇದ್ದಾರೆ. ಐಸು ಅಲ್ಲಿ ಐಸು ಅಂತ ಚೆನ್ನಾಗಿದೆ ನೋಡಿದ್ದು. ಯಾರೋ ಸುಮ್ಮನೆ ಇಲ್ಲಿ ಕಲರ್ಫುಲ್ ಗರ್ಲ್ಸ್ ಇದ್ದಾರೆ ಈಗ, ಐಸ್ ಚೆನ್ನಾಗಿದ್ದಾರೆ. ಯಾರು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮನ್ಯಾರು ನೋಡ್ತೀವಿ. ಬೇಜಾರಾಗುತ್ತೆ. ನಮ್ಮದು ಒಂದು ಜೀವನ. ಪಾಪ ಇವ್ನು ಗಡ್ಡ ಬಿಟ್ಟಿದ್ದು ನೋಡಿ, ಯಾವುದೊಂದು ಪಾಪು ಎದ್ಕೊಂಡ್ಬಿಡ್ತು. ಕೈ ಹಿಂಗೆ ಬೆಳಿಕೈತಾ ಇದಂತ ಬಿಡೋದ ಆಕ್ಸಿಡೆಂಟ್ ಆಗಿಬಿಟ್ಟೆ. ದೇವಸ್ಥಾನ ಸೂಪರಾಗಿದೆ. ಸೊ ಇದು ಯಾರು ಕಟ್ಟಿದ್ರೆ ಗೊತ್ತಿಲ್ಲ. ಅಂದರೆ ಪುನರ್ ಇದು ಮಾಡಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯವರು. ಅದಾದಮೇಲೆ ಏನು ಮಾಡಿಲ್ಲ ಅವರು, ರಿನೋವೇಷನ್ನೇ ಮಾಡಿಲ್ಲ. ಹಂಗೆ ಇದೆ ದೇವಸ್ಥಾನ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು ಹೋಗ್ಬೋದು. ಕಾರ್ತಿಕದಲ್ಲಂತೂ ಇಡೀ ರಶ್ ಇರುತ್ತೆ. ಈಗಲೇ ನೋಡ್ಬೋದು ಸಂಡೇ ಎಷ್ಟು ರಶ್ ಇದೆ ಅಲ್ಲಿ ಅಂತ. ಬರೋರು 100 ರೂಪೀಸ್ ಟಿಕೆಟ್ ತೊಗೊಂಡು ಬನ್ನಿ. ಸರಿ ನೋಡ್ರಿ ಆಚೆ ಹೋಗೋಣ. ಧರ್ಮ ದರ್ಶನದಲ್ಲಿ ಬನ್ನಿ, ಅಧರ್ಮದಲ್ಲಿ ಬರೋದು ಬೇಡ. ಯಾವತ್ತು ಇವನು ಅರ್ಧಂಬರ್ಧ ಅಧರ್ಮದಲ್ಲಿ ಬಂದ, ಯಾವತ್ತು ಧರ್ಮ ದರ್ಶನ. ಧರ್ಮ ಅದ ಆಯಿತು ದರ್ಶನ ಆಯಿತು. ಈಗ ನಮ್ಮ ಪಯಣ ನೆಕ್ಸ್ಟ್ ಇಲ್ಲಿಗೆ ಆಯ್ಕೊಂತಿನಕ್ಕೆ ಆಯ್ಕೊಂತಿನಾಗೆ. ನಂದೀಶ್ವರ ಅಂತ ಹಾಕಿದ್ದಾರೆ, ನೀವು ಫೋಟೋ ತೆಗೆದಿದ್ದೀರಾ, ಇದು ಸರಿಯೇ? ಇದು ಎಲ್ಲ ಸರಿ. ಇಲ್ಲಿ ತುಲಾಭಾರ ಸೇವೆ ಮಾಡ್ತೀನಿ. ಐಸು ನಿಮ್ಮ ಐಸು ನನಗೆ ಗೊತ್ತಿಲ್ಲ ಮಚ್ಚ. ಐಸು ಎಲ್ಲೋ ನಿಮ್ಮ ಐಸು ಇನ್ನೊಂದು ಸರಿ ಹೋಗೋಣ ಬಾ. ಬರೋ ಹೋಗೋಣ. ಶಿವಪ್ಪ ಈಚೆ ಬಿಡ್ತಾರೆ ಎಲ್ಲ ಎಕ್ಸಿಟು. ಸೊ ಮುಗೀತು ನಮ್ಮ ದರ್ಶನ. ನಂಜನಗೂಡು ಪ್ರವಾಸ ಮುಗೀತು. ನೆಕ್ಸ್ಟ್ ಇಯರ್ ಹೋಗೋದು ಪ್ಲ್ಯಾನ್ ಮಾಡೋಣ. ಚಪ್ಪಲಿ ಹಾಕೊಂಡು ಅಷ್ಟೇ. ಊಟಿಗೆ ಹೋಗೋಣ ಬಾ. ಅದು ಊಟಿಗೆ ಹೋಗೋಣ. 300 ರೂಪಾಯಿ ಇಟ್ಕೊಂಡು ಊಟಿಗೆ ಹೋಗೋಣ. ಮುಂದೆ ಬಟ್ಟೆ ಹೋಗೋಟಾಟ. ಅಲ್ಲಿ ಬರೋದೇನಿಲ್ಲ, ಹೋಗೋದೆ. ಒಂದು ಆಡ್ತಾವಳ ಬಾ. ಪ್ರಸಾದ ಬರೋಣ ನಾಡು ಒಂದು ತಿನ್ಕೊಂಡು ಹೋಗೋಣ ಬಾ. ಮನೆಗೆ ಒಂದು ಸಾಕಿರಲಿ ಬಾ, ಒಂದೊಂದೇ ಸಾಕು. ಮನೆಗೆಲ್ಲ ಬೇಡ, ಸರಿ ಒಂದೊಂದು ತಗೊಂಡು ಬರೋ ಸಾಕು. ಎರಡು ಲಾಡು 50 ರೂಪಾಯಿ. ಹೊಡಿಲಿ ಅಷ್ಟು ತಿನ್ನೋ ಖುಷಿ. ನಾನು ಲಾಡು ಕೊಪ್ಪಡ ದೇವ್ರ ಪ್ರಸಾದ ತಿನ್ಕೊಂಡು ಚೆನ್ನಾಗಿರಿ. ಶಿವಪ್ಪ ಓಂ ನಮಃ ಶಿವಾಯ. ಮಚ್ಚ ಎದ್ಕೊ. ಇದು ಏನು ಹಂಗಾಕಬಿಟ್ಟೆ? ಊಟ ಎಲ್ಲ ನಮಗೋಸ ಊಟ ಹಾಕ್ತಾರೆ. ಊಟ ಬಾ ಬರೀ ಹೊಟ್ಟೆ ಹಾಕೊಳ್ಳೋಣ ಫಸ್ಟು. ಜನ ಸಾಗರ ಗುರು, ಏನು ಮಾಡಕ ಲೈನ್ ನಿಂತ್ಕೋಬೇಕು. ಲೈನೇ ಇಲ್ಲ ಕಣು. ನಮ್ಮ ಮೈಸೂರು ಕಾಣಿಸ್ತಿಲ್ಲ. ಎಲ್ಲರಿಗೂ ಒಂದು ಚಿಂತೆ, ನಿಮಗೆ ನಿಮ್ಮ ಮೈಸೂರು ಚಿಂತೆ. ಎಲ್ಲ ಹಾಕೊಂಡು ತಿನ್ನೋಕೋದ್ಲು ಅವ್ರಿಗೆ ಪ್ರಸಾದ ತಿನ್ನಕ್ಕೆ ಹೋಗೋದು ಇರ್ಬೇಕೇನಾ? ಪಾಪ ಉಳ್ಗೊಟ್ಟೆ ಸಿಗ್ತಲ್ಲ. ಮತ್ತೆ ಮೈಸೂರು ಹೋದ್ರೇನು ರಮ್ಯ ಇದರಲ್ಲಿ ಎಲ್ಲಿ ನಾವು ರಮ್ಯದ ಟ್ಯಾಗ್ಲೈನ್ ಏನು? ಐಸು ಹೋದ್ರೇನು ರಮ್ಯ ಇದರಲ್ಲಿ. ಓಕೆ, ರಮ್ಯನ ತೋರ್ಸೋಕ್ಕಾಗಲ್ಲ ಬಸ್, ಸಾರಿ. ಪಬ್ಲಿಕ್ ಅವರೆಲ್ಲ ಕೆರೆ ತಗೊಂಡೋಗ್ತಾರೆ. ಆಮೇಲೆ ಪಬ್ಲಿಕ್ ಅಲ್ಲ, ಮೈ ಗರ್ಲ್. ಸೊ ತೋರ್ಸಲ್ಲ ಆ ಥರ ಎಲ್ಲ. ನಮ್ಮ ಮೈ ಗರ್ಲ್ಸ್ ಅಪ್ಪ. ಆಮೇಲೆ ದೇವಸ್ಥಾನಕ್ಕೆ ಒಳ್ಳೆ ದರ್ಶನ ಆಯಿತು. ಶಿವಪ್ಪ ಒಂದು ಒಳ್ಳೆ ದರ್ಶನ ಕೊಟ್ಟ, ಒಳ್ಳೆ ಹೊಟ್ಟೆದು ಊಟ ಕೊಟ್ಟ.
ಕಣ್ತುಂಬ ನೋಡೋಕ್ಕೆ ಹುಡುಗಿರ್ನ ಕೊಟ್ಟ. ಹಬ್ಬಾ ಇನ್ನೇನು ಬೇಕು? ಕೆಟ್ಟೋಗ್ಬಿಟ್ಟ ಹುಡುಗ. ಏನಿಲ್ಲ, ಚಿಲ್ಲರೆ ಇಲ್ವಲ್ಲ. ಓಂ ನಮಃ ಶಿವಾಯ. ಎಲ್ಲ ಕತ್ತೈ ಅದೀಗ ಡೈರೆಕ್ಟು ಎಲ್ಲಿ ನೆಕ್ಸ್ಟು ಬಸ್ ಹತ್ಕೊಂಡು ಮೈಸೂರು ಹೋಗ್ಬಿಟ್ಟು ಅರಮನೆ ನೋಡೋಣ ಬಾ. ನನ್ನ ಮನೆ ನೋಡ್ಕೊಂಬರೋಣ. ಅರಮನೆ ಅದೇ ನನ್ನ ಮನೆ. ನಿಮ್ಮ ಮನೆ? ಆಯ್ತು ಬಾರಪ್ಪ. ಎಲ್ಲಾರ್ದು ಮನೆ ಅದು. ಗೌರ್ಮೆಂಟ್ ಮನೆ, ಕರುನಾಡ ಮನೆ, ಕಾಸು ಕೊಟ್ಟೋದಿಲ್ಲ ಮನೆ, ಎಂಟ್ರಿ ಟಿಕೆಟ್. ಕರುನಾಡ ಮನೆ ಅದು. ಬಾ ಅದು ನೋಡ್ಕೊಂಡು ಹೋಗ. ಟ್ರೈನ್ ಹತ್ತಾನ, ಅಲ್ಲೇ ಮೈಸೂರಲ್ಲಿ ಟ್ರೈನ್ ಹತ್ತಾನ. KSRTC ಬಸ್ ಇದೆ, ಹೋಗ್ತಾ ಇರೋದು ಅರಮನೆ ನೋಡ್ತಾ ಇರೋದು ಅಷ್ಟೇ ಬ್ಯಾಲೆನ್ಸ್. ಅಷ್ಟೇ ಬಸ್ ವೆಯ್ಟಿಂಗು. ಟಿಕೆಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಿಲ್ವಲ್ಲ ಬಸ್ಗೆ. ಇಲ್ಲೊಂದು ಶಿವಲಿಂಗ ಮೂರ್ತಿ ಇದೆ. ಮಗ ನಿಮ್ಮ ಮೈಸೂರು ಸಿಕ್ಕಿದ್ಲ? ಐಸು ಓದ್ಲು, ರಮ್ಯಾ ಕಾಣಿಸಿದ್ಲು. ರಮ್ಯನೂ ಹೋದ್ಲು. ರಮ್ಯಾನೂ ಓದ್ಲು. ಈಗ ಯಾರು ಕಾಣಿಸಿದ್ರು? ಇವಾಗ ನಯನ್ತಾರ ಕಾಣಿಸ್ಬೋದು ಅನ್ಸುತ್ತೆ. ಇದೆಲ್ಲೂ ಇಲ್ಲ ನಯನ್ತಾರ. ಬಸ್ ಹೋಯ್ತಾ ಅದು. ಸೊ ನಾವು ಇಟ್ಸ್ ಕಾಫಿ ಟೈಮ್. ನಮ್ಮ ಶಿಷ್ಯ ಕಾಫಿ ಕುಡಿತಾವನು. ಕಾಫಿ ಕುಡಿದಿರ ವಿಡಿಯೋ ಆಗ್ತಾ ಇದೆ. ಕಾಫಿ ಬೇಕಾ ಟೀ ಬೇಕಾ ಅಷ್ಟೇ. ಕಾಫಿ 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 ಕಾಫಿ. ಬನ್ನಿ ಕಡಲೆಪುರಿ ತಗೊಂಡು ಹೊಡೋಣ. 3 ಲೀಟ್ರು ಸರಿ ಹಾಕೋಣ. ಖಾರ ಬೇಕಲ್ಲ ಹೊಸಿ. ಒಂದು 100 ಗ್ರಾಮ್ ಮಿಕ್ಚರ್ ಹಾಕ್ಬಿಡಿ. ಎಷ್ಟಿದು? 20, ಆಮೇಲೆ 50 ರೂಪಾಯಿ ಬಸ್. ಇಷ್ಟಕ್ಕೆ ಟ್ರೈನಲ್ಲಿ ತಿನ್ಕೊಂಡು ಹೋಗೋದಷ್ಟೇ. ಪ್ಯಾಲೇಸ್ 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 ಹೋಗೋರು ಹೇಳ್ಕೊಳ್ಳಿ. ಪ್ಯಾಲೇಸ್ ಹೋಗೋರು. ನಾವು ಈಗ ಇದ್ದೀವಿ ಮೈಸೂರಲ್ಲಿ. ಮೈಸೂರು ಪ್ಯಾಲೇಸ್ ನೋಡಿ ಹೋಗೋಣ. ಬರ ಮಚ್ಚ. ಕಳ್ಳೆಪುರಿ ತಿನ್ಕೊಂಡು ದೇವರು ಇದು ಪ್ಯಾಲೇಸ್ ಅಂತೆ. ಪ್ಯಾಲೇಸ್ ಹಿಂಗೆ ಇಲ್ವಲ್ಲ ಗೇಟು. ಬನ್ನಿ ನೋಡೋಣ ಹೋಗ್ಲೈತೆ. ರೈಲ್ ಬಸ್ಸು. ನಾವು ಪ್ಯಾಲೇಸ್ಗೆ ಹೋಯ್ತಾ ಇಲ್ಲ ಬಿಕಾಸ್ ದ ಕಾಸ್ಟ್ ಇಸ್ ಟು ಹೈ. ಬಜೆಟ್ ಮೇಲೆ ಇಲ್ಲ. 500 ರೂಪಾಯಿ ಇತ್ತು, ಅದ್ರ 50 ರೂಪಾಯಿ ಮಿಕ್ಕದೆ. ಈ ಟ್ರೈನ್ಗೆ ಮುಚ್ಕೊಂಡು ಟ್ರೈನ್ ಎತ್ಬಿಟ್ಟು ಮನೆ ಕಾಣೋದು ಅಷ್ಟೇ ಬಾಕಿ ಇರೋದು. ಮೈಸೂರು ಪ್ಯಾಲೇಸ್ ನೋಡೋ ಅವಕಾಶ ನಮಗೆ ಸಿಗಲಿಲ್ಲ. ಏನು ಮಚ್ಚ? ಬನ್ನಿ ಕಳ್ಳೆಪುರಿ ತಿನ್ಕೊಂಡು ಟ್ರೈನಲ್ಲಿ ಕಾಶು ಸುಖ ಮಾತಾಡ್ಕೊಂಡು ಹೋಗುವ. ಒಂದು ಬಸ್ ಇಲ್ವಲ್ಲೋ, ನಡ್ಕೊಂಡು ಬಿಡೋಣ ಬಾರೋ. ಕೊನೆಗೂ ಆಟೋ ಬುಕ್ ಮಾಡ್ಬಿಟ್ಟ ಕಳ್ಳ. ರೈಲ್ವೆ ಸ್ಟೇಷನ್ ಕಚಡ ಗೊತ್ತಿರೋ ವಿಷಯ. ಬೇರೆ ಏನಾದರೂ ಎಷ್ಟು? 11:20 ಇರೋದಾ? 11:30. ಓ ಮೈ ಗಾಡ್. ವೆಲ್ ನಾವು ಬಂದ್ವಿ ಮೈಸೂರು ರೈಲ್ವೆ ಸ್ಟೇಷನ್. ಎಲ್ಗೋ ಈಗ? ಟಿಕೆಟ್ ಕೌಂಟ್ರು. ಟೈಮ್ ಎಷ್ಟು? ಸರಿ ಓಕೆ ಬನ್ನಿ. ಟಿಕೆಟ್ 10:56. 11 ಗಂಟೆ ಟ್ರೈನ್ ಐತೆ. ಬರೋ ಹೋಗೋಣ. 11 ಗಂಟೆಗೆ ಐತದ. 160 ರೂಪಾಯಿ ಟಿಕೆಟು. 80 ರೂಪಾಯಿ ಒಂದು ಟಿಕೆಟು. ಹೂವು ಬರ್ತಾ ಎಷ್ಟು ಗಂಟೆ? ಇದು ಎಷ್ಟು ಗಂಟೆಗೆ ಹೋಗುತ್ತೆ ಟ್ರೈನು? ಬರ್ತಾ ನಾವು ಕೊಟ್ಟಿದ್ದು ಎಷ್ಟು? 140 ರೂಪಾಯಿ. ಈಗ ಹೋಯ್ತಾ 180. ಜಾಸ್ತಿ ಆಯ್ತು ಇವಾಗ. ಬಾ ಹಿಂಗೆ ಹೋಗೋಣ. ಸರಿ ಹಾಂ ಅಲ್ಲ, ಟೀ ಕುಡಿಬೇಕು ಅಂದಲ್ಲ. ಸರಿ ಬಸ್ಸು ಟೀ ಟಿಕೆಟ್ ತೊಗೊಂಡಾಯ್ತು. ಟ್ರೈನ್ ಕಟ್ಕೊಂಡೆ ಬಾಕಿ ಇರೋದು. ನನ್ನ ಮಗ ಟೀ ಅಂತ ಸಾಯ್ತಾನ ಅಪ್ಕಣಪ್ಪ. ಎಷ್ಟು ಟೀ ಕುಡಿತಾ ಅವ್ಳಿಗೆ ಅಲ್ಲಿಂದ ಒಂದು ಟೀ ಕುಡಿಸ್ಬಿಟ್ಟು ಹೋಗಿ ಟ್ರೈನಲ್ಲಿ ಪಾಚ್ಕೊಬಿಡೋದು ಅಷ್ಟೇ ಕೆಲಸ. ನಮ್ಮ ಟ್ರೈನ್ ಇಲ್ಲೇ ಇದೆ. ಹತ್ತೊಂದೇ ಬಾಕಿ. ಬರೋ ಹೋಗೋಣ ಲಾಸ್ಟ್ಗೆ. ಸರಿ ಸ್ನೇಹಿತರೆ, ಸರಿ ಬಾರೋ ಹತ್ತಾನಲ್ಲ. ಓಕೆ ಬಸ್ಸು ನಮ್ಮ ಪಯಣ ಇಲ್ಲಿಗೆ ಮುಗೀತು. ಬೆಂಗಳೂರು ಹೋಗೋದು ಹಂಗೆ ಬಾಕಿ ಇರೋದು. ಸಿಗೋಣ ಮತ್ತೆ. ಬಾಯ್.